ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಇದೀಗ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಶುರುವಾಗಿದೆ. ಹೌದು, ಒಂದು ದಿನದ ಮಟ್ಟಿಗೆ ಮಾತ್ರ ಅವರಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿರುವಂತದ್ದು. ಕಾರಣ ಏನು ಅಂತಂದ್ರೆ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಹೇಳಿ. ಆದ್ರೆ ಇದೀಗ ಶಾಸಕ ಭೈರತಿ ಬಸವರಾಜ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ಇದೇ ಕಾರಣಕ್ಕೆ ಜಯದೇವ ಆಸ್ಪತ್ರೆಯಲ್ಲಿ ಭೈರತಿಗೆ ಐಸಿಯುನಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇಸಿಜಿ ಪರೀಕ್ಷೆ ವೇಳೆ ವ್ಯತ್ಯಾಸ ಹಿನ್ನೆಲೆ ಐಸಿಯುನಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಭೈರತಿ ಬಸವರಾಜ್ಗೆ ಆಂಜಿಯೋಗ್ರಾಮ್ ಪರೀಕ್ಷೆ ಮಾಡಲಾಗುತ್ತೆ. ಅದಾದ ಬಳಿಕ ಡಿಸ್ಚಾರ್ಜ್ ಬಗ್ಗೆ ನಿರ್ಧಾರ ಆಗುತ್ತೆ. ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ದಿನೇಶ್ ನೇತೃತ್ವದಲ್ಲಿ ವೈದ್ಯಕೀಯ ತಪಾಸಣೆ ನಡೀತಾ ಇದೆ. ಬಿಕ್ಲು ಶಿವ ಕೊಲೆ ಕೇಸ್ನ ಆರೋಪಿಯಾಗಿರುವಂತಹ ಭೈರತಿ ಬಸವರಾಜ್ ಅವರು ಮೊನ್ನೆ ಅಷ್ಟೇ ಅರೆಸ್ಟ್ ಆಗಿದ್ರು. ಅದಾದ ನಂತರ ನಿನ್ನೆ ಅವ್ರಿಗೆ ಒಂದು ದಿನದ ರಿಲೀಫ್ ಸಿಕ್ಕಿತ್ತು. ಕಾರಣ ಏನು ಅಂತಂದ್ರೆ ಅವ್ರಿಗೆ ಎದೆ ನೋವು ಕಾಣಿಸ್ಕೊಳ್ತು. ಅವ್ರಿಗೆ ಎದೆ ಬಡಿತದಲ್ಲಿ ಸ್ವಲ್ಪ ಏರುಪೇರಾಗಿದೆ ಅನ್ನುವಂಥದ್ದು ಗೊತ್ತಾಯಿತು. ಅದಾದ ನಂತರ ಕೋರ್ಟ್ ಸೂಚನೆ ಕೊಟ್ಟಿದ್ದು ಜಯದೇವ ಆಸ್ಪತ್ರೆಯಲ್ಲಿ ಅವರಿಗೆ ಪರೀಕ್ಷೆ ಮಾಡಿಸಿ, ತಪಾಸಣೆ ಮಾಡಿಸಿ, ಅದಾದ ನಂತರ ರಿಪೋರ್ಟ್ ಏನ್ ಬರುತ್ತಲ್ಲ ಆ ರಿಪೋರ್ಟ್ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ ಅಂತ ಹೇಳಿ ಇದಾಗಲೇ ಹೇಳಿರುವಂಥದ್ದು. ಹಾಗಾಗಿ ಇಂದು ಶಾಸಕ ಭೈರತಿ ಬಸವರಾಜ್ ಭವಿಷ್ಯ ನಿರ್ಧಾರ ಆಗಲಿದೆ. ಭೈರತಿಗೆ ನ್ಯಾಯಾಂಗ ಬಂಧನವೋ ಅಥವಾ ಕಸ್ಟಡಿಯೋ ಅನ್ನೋ ಪ್ರಶ್ನೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಸವರಾಜ್ ಬಂಧನ. ಇಂದು ಸಂಜೆಯೊಳಗೆ ಜಡ್ಜ್ ನಿವಾಸಕ್ಕೆ ಹಾಜರು ಪಡಿಸುವಂತ ಸಾಧ್ಯತೆ ಇದೆ. ಇಂದು ಶಾಸಕ ಭೈರತಿ ಬಸವರಾಜ್ ನಿರ್ಧಾರ ಆಗಲಿದೆ. ಭೈರತಿಗೆ ನ್ಯಾಯಾಂಗ ಬಂಧನನ ಅಥವಾ ಕಸ್ಟಡಿನ ಅನ್ನೋ ಪ್ರಶ್ನೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಸವರಾಜ್ ಬಂಧನ. ಒಂದು ಕಡೆ ಚಿಕಿತ್ಸೆ ಮುಂದುವರಿತಾ ಇದೆ, ಮತ್ತೊಂದು ಕಡೆ ಇವತ್ತು ಏನ್ ರಿಪೋರ್ಟ್ ಬರುತ್ತೋ ಆ ರಿಪೋರ್ಟ್ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಅಂತಂದ್ರೆ 14 ದಿನ ನ್ಯಾಯಾಂಗ ಬಂಧನ ಕೇಳಲಿಕ್ಕೆ ಈಗಾಗಲೇ ಪೊಲೀಸರು ರೆಡಿ ಆಗಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆ ಭೈರತಿ ಬಸವರಾಜ್ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹಾಗಾಗಿ ಇವತ್ತು ಆ ಒಂದು ರಿಪೋರ್ಟ್ ಎಲ್ಲವೂ ಕೂಡ ಆಧರಿಸಿ ಬಹುಶಃ ನಿರ್ಧಾರ ಆಗುತ್ತೆ. ಅಂದ್ರೆ ಅವರಿಗೆ ಚಿಕಿತ್ಸೆ ಕೊಡಬೇಕಾ ಅಥವಾ ಇನ್ನೂ ಸ್ವಲ್ಪ ದಿನ ಟೈಮ್ ಕೊಡಬೇಕಾ, ಅಥವಾ ಪೊಲೀಸರು ಈಗಾಗಲೇ 14 ದಿನ ನ್ಯಾಯಾಂಗ ಬಂಧನ ಅಂದ್ರೆ ಕಸ್ಟಡಿಗೆ ಕೇಳಲಿಕ್ಕೆ ರೆಡಿ ಆಗಿದ್ದಾರೆ. ಹಾಗಾಗಿ ಅದಕ್ಕೇನಾದ್ರೂ ಕೋರ್ಟ್ ಪರ್ಮಿಷನ್ ಕೊಡುತ್ತಾ, ಎಲ್ಲವೂ ಕೂಡ ಆ ಒಂದು ರಿಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಇಷ್ಟು ದಿನ ಏನು ಇಲ್ದಿರೋವಂಥದ್ದು ಇದೀಗ ದಿಢೀರಾಗಿ ಭೈರತಿ ಬಸವರಾಜ್ ಅವರಿಗೆ ಎದೆಯಲ್ಲಿ ಸ್ವಲ್ಪ ಏರುಪೇರು ಕಾಣಿಸ್ಕೊಂಡಿದೆಯಂತೆ. ಹಾಗಾಗಿ ಅವರಿಗೆ ಆಂಜಿಯೋಗ್ರಾಮ್ ಇವತ್ತು ಕೂಡ ಮಾಡಲಾಗುತ್ತೆ. ಆ ಒಂದು ಚಿಕಿತ್ಸೆ ಮಾಡಬೇಕಾ ಅಥವಾ ಇಲ್ವಾ ಅನ್ನುವಂಥದ್ದು ಎಲ್ಲವೂ ಕೂಡ ರಿಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಕಡೆ ಆ ಚಿಕಿತ್ಸೆ ಆದರೂ ಕೂಡ ಅದಾದ ನಂತರ ಕಸ್ಟಡಿ ಕೊಡಬೇಕಾ ಅಥವಾ ಅವ್ರನ್ನ ಶಿಕ್ಷೆ ಏನಾದರೂ ಈಗಲೇ ಪ್ರಕಟ ಆಗುತ್ತಾ ಅಥವಾ ವಾಟ್ ನೆಕ್ಸ್ಟ್ ಅನ್ನೋವಂಥದ್ದಕ್ಕೆ ಎಲ್ಲವೂ ಕೂಡ ರಿಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮೊನ್ನೆ ಅಷ್ಟೇ ಅಹಮದಾಬಾದ್ನಿಂದ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಬಿಕ್ಲು ಶಿವ ಕೊಲೆ ಕೇಸ್ A5 ಆರೋಪಿ ಆಗಿರುವಂತಹ ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡಲಾಯಿತು ಏರ್ಪೋರ್ಟ್ ಹತ್ರ. ಅದಾದ ನಂತರ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಹಲವು ದಿನ ಸಿಕ್ಕಾಪಟ್ಟೆ ಪೊಲೀಸರಿಗೆ ಸರ್ಕಸ್ ಮಾಡಿಸಿದ್ರು, ತುಂಬಾ ತಲೆ ಮರೆಸ್ಕೊಂಡು ಆಟ ಆಡಿದ್ರು. ಅದಾದ ನಂತರ ಗೃಹ ಮಂತ್ರಿಗಳು ಕೂಡ ಒಂದು ವಾರ್ನಿಂಗ್ ಕೊಟ್ರು. ಸುಮ್ಮನೆ ಯಾವುದು ಬೇಡ, ತಾನೇ ಬಂದು ಸರೆಂಡರ್ ಆಗ್ಬಿಟ್ರೆ ಬಹಳ ಒಳ್ಳೇದು, ಇಷ್ಟೆಲ್ಲ ಆಟ ಆಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಅದಾದ ನಂತರ ಯಾವಾಗ ಅವ್ರನ್ನ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಲಾಯಿತು ಆ ಸಂದರ್ಭದಲ್ಲಿ ಅವರ ಪರ ವಕೀಲರು ಕೂಡ ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಅಂತಂದ್ರೆ ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ರು ಶಾಸಕರು ಆಗಿದ್ದಾರೆ. ಹಾಗಾಗಿ ಸ್ವಲ್ಪ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಎಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಮುಂದಿನ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅವ್ರಿಗೆ ಸ್ವಲ್ಪ ವಯಸ್ಸು ಆಗಿದೆ. ಹಾಗಾಗಿ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಈ ಹಿನ್ನೆಲೆ ಇವತ್ತು ಯಾವ ರೀತಿಯಾಗಿ ಚಿಕಿತ್ಸೆ ಇರುತ್ತೆ ಅಥವಾ ತಪಾಸಣೆ ಆಗುತ್ತೆ, ಅದಾದ ನಂತರ ಆ ರಿಪೋರ್ಟ್ನಲ್ಲಿ ಏನು ಬರುತ್ತೋ ಆ ರಿಪೋರ್ಟ್ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಈ ಸಲ ಬಿಕ್ಲು ಶಿವ ಕೊಲೆ ಕೇಸ್ನ ಆರೋಪಿ ಆಗಿರುವಂತಹ A5 ಆರೋಪಿ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಬಹಳಷ್ಟು ದಿನ ಅಂದ್ರೆ ಸುಮಾರು 6 ತಿಂಗಳಿಂದ ಪೊಲೀಸರು ಅವ್ರ ಹಿಂದೆ ಬಿದ್ದಿದ್ರು. ಆದರೆ ಫೈನಲಿ ಮೊನ್ನೆ ಹೋಗಿ ಅವರು ತಗ್ಲಾಕೊಂಡ್ರು. ಅದಾದ ನಂತರ ಅವ್ರನ್ನ ಅರೆಸ್ಟ್ ಮಾಡಲಾಯಿತು. ಅರೆಸ್ಟ್ ಮಾಡಿ ಮುಂದಿನ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಪೊಲೀಸರು ಮುಂದಾಗಿರುವಂಥದ್ದು.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವು, ನೋಡ್ತಾ ಇದ್ದೀವಿ ಇಲ್ಲಿ ಒಂದು ವಿಚಾರ ಏನು ಬಹಳಷ್ಟು ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ಇಷ್ಟು ದಿನ ಇಲ್ಲದೆ ಇರೋವಂಥದ್ದು ಇವಾಗ ಯಾಕಪ್ಪ ದಿಢೀರಾಗಿ ಇವ್ರಿಗೆ ಎದೆನೋ ಬಂದ್ಬಿಡ್ತು ಅಥವಾ ಆರೋಗ್ಯದಲ್ಲಿ ಏರ್ಪೇರಾಗೋಯ್ತು ಅನ್ನೋದು ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಅವ್ರಿಗೆ ನಿಜವಾಗ್ಲೂ ಕೂಡ ಆ ಒಂದು ರಿಪೋರ್ಟ್ ಅಲ್ಲಿ ಅಥವಾ ಡಾಕ್ಟರ್ಸ್ ಹೇಳಿರೋವಂಥದ್ದು ಹೌದು, ಅವ್ರಿಗೆ ನಿಜವಾಗ್ಲೂ ಏನೋ ಒಂದು ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ಎದೆ ಬಡಿತದಲ್ಲಿ ಏರುಪೇರಾಗಿದೆ ಅಂತ ಹೇಳಿ. ಹಾಗಾಗಿ ಹೇಗಿರ್ಬೋದು ಮುಂದಿನ ಪ್ರೊಸೀಜರು ಈ ರಿಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಕೋರ್ಟ್ ಏನ್ ಹೇಳ್ಬೋದು ಅಂತ ಈ ಒಂದು ರಿಪೋರ್ಟ್ ಮೇಲೇನೆ ಈಗ ಮುಂದೆ ಕೋರ್ಟ್ ಏನು ಹೇಳಬಹುದು ಅನ್ನುವಂಥದ್ದು ಎಲ್ರಿಗೂ ಕೂಡ ಕುತೂಹಲ ಇರುವಂಥದ್ದು. ರೋಶಿನಿ, ಈಗ ಏನು ಮೆಡಿಕಲ್ ಪ್ರೊಸೀಜರ್ಸ್ ಏನಿರ್ತವೆ ಅಂದರೆ ಸಾಮಾನ್ಯವಾಗಿ ನೀವು ಹೇಳಿದ ಹಾಗೇನೆ ಪ್ರತಿಯೊಬ್ಬರೂ ಕೂಡ ಯಾವುದೇ ಒಂದು ಹೈ ಪ್ರೊಫೈಲ್ ಕೇಸ್ನಲ್ಲಿ ದೊಡ್ಡ ವ್ಯಕ್ತಿಗಳು ಅಂತ ಅನ್ಸ್ಕೊಂಡವರು ಅರೆಸ್ಟ್ ಆದಾಗ ಈ ಒಂದು ಎದೆ ನೋವು ಅನ್ನುವಂಥ ವಿಚಾರ ಕಾಮನ್ ಆಗಿರುತ್ತೆ. ಎದೆ ನೋವು ಬಂದಿದೆ, ಹುಷಾರಿಲ್ಲ, ಅಡ್ಮಿಟ್ ಆಗಬೇಕು ಅನ್ನುವಂಥದ್ದು ಇದು ಒಂದು ಸೆಲೆಬ್ರಿಟಿಗಳು ಅಥವಾ ದೊಡ್ಡ ವ್ಯಕ್ತಿಗಳು ಅಂತ ಅನ್ಸ್ಕೊಂಡವರ ಒಂದು ಪ್ರಕರಣಗಳಲ್ಲಿ ಈ ರೀತಿನೇ ಆಗುತ್ತೆ. ಅದು ಭೈರತಿ ಬಸವರಾಜ್ಗೂ ಕೂಡ ಆಗಿದೆಯಾ ಅನ್ನುವಂಥದ್ದು ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂಥದ್ದು. ಆದರೆ ಯಾವಾಗ ಬೋರಿಂಗ್ ಆಸ್ಪತ್ರೆಯಲ್ಲಿ ತಪಾಸಣೆಯನ್ನು ಮಾಡ್ತಾರೆ, ಮೆಡಿಕಲ್ ಟೆಸ್ಟನ್ನು ಮಾಡ್ತಾರೆ. ಮೆಡಿಕಲ್ ಟೆಸ್ಟನ್ನು ಮಾಡುವಂಥ ವೇಳೆಯಲ್ಲಿ ಅವರಿಗೆ ECGಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಅನ್ನುವಂಥ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟನ್ನು ಉಲ್ಲೇಖ ಮಾಡಿ ವಾದವನ್ನು ಮಾಡುವಂಥದ್ದು ಭೈರತಿ ಬಸವರಾಜ್ ಅವರ ಪರವಾಗಿರುವಂಥ ವಕೀಲರು. ಆ ಒಂದು ರಿಪೋರ್ಟಲ್ಲಿ ಈಗ ECGಗೆ ಅಂದರೆ ನಮ್ಮ ಕಕ್ಷಿದಾರರು ಏನಿದ್ದಾರೆ ಅವರಿಗೆ BP ಶುಗರ್ ಇದೆ, ಅವ್ರಿಗೆ ವಯೋಸಹಜ ಕಾಯಿಲೆಗಳಿದ್ದಾವೆ, ಅವರಿಗೆ 60 ವರ್ಷ ಆಗಿದೆ, ಅವ್ರಿಗೆ ECGಯಲ್ಲಿ ಕೂಡ ವ್ಯತ್ಯಾಸ ಇದೆ ಅನ್ನುವಂಥ ರಿಪೋರ್ಟ್ ಬಂದಿರೋದ್ರಿಂದಾಗಿ ನೀವು ಪೊಲೀಸ್ ಕಸ್ಟಡಿಗೆ ಕೊಡಬಾರ್ದು ಅನ್ನುವಂಥ ಒಂದು ವಾದವನ್ನು ಮಂಡನೆ ಮಾಡ್ತಾರೆ. ಆಗ ಪ್ರಾಸಿಕ್ಯೂಷನ್ ಪರವಾಗಿರುವಂಥವ್ರು ಆ ರೀತಿಯ ಮೆಡಿಕಲ್ ಕಾನ್ಸಿಕ್ವೆನ್ಸಸ್ ಇದ್ರೆ ನಾವು ಅವ್ರನ್ನ ತಪಾಸಣೆ ಮಾಡ್ತೀವಿ, ತಪಾಸಣೆಗೆ ಒಳಪಡಿಸೋ ಅಂದರೆ ಚಿಕಿತ್ಸೆ ಕೊಡಿಸುವಂಥದ್ದಕ್ಕೆ ಯಾವುದೇ ರೀತಿಯ ಹಿಂದೇಟ್ ಹಾಕೋದಿಲ್ಲ, ನಾವು ಅದನ್ನು ಮಾಡಿಸ್ತೇವೆ ಅಂತ. ಅದಕ್ಕೇನೆ ಜಯದೇವಗೆ ರೆಫರ್ ಮಾಡಿರ್ತಾರೆ. ಜಯದೇವದಲ್ಲಿ ನಿನ್ನೆ ಅಡ್ಮಿಟ್ ಆಗಿದ್ರು. ಇವತ್ತು 10 ಗಂಟೆ ನಂತರದಲ್ಲಿ ಆಂಜಿಯೋಗ್ರಾಮ್ ಅನ್ನುವಂಥ ಒಂದು ಟೆಸ್ಟ್ ಏನಿದೆ ಅದು ರಕ್ತನಾಳದ ಒಳಗಡೆ ಕ್ಯಾಮ್ರಾವನ್ನು ಕಳಿಸಿ ರಕ್ತನಾಳಗಳಲ್ಲಿ ಬ್ಲಾಕೇಜಸ್ ಎಷ್ಟಿದೆ ಅನ್ನೋವಂಥ ಚೆಕ್ ಮಾಡುವಂಥ ಒಂದು ಪರೀಕ್ಷೆ ಆಗಿರುತ್ತೆ. ಅದರ ಪರೀಕ್ಷೆ ಬಂದ ನಂತರದಲ್ಲೇ ಭೈರತಿ ಬಸವರಾಜ್ ಅವರಿಗೆ ಡಿಸ್ಚಾರ್ಜ್ ಮಾಡಬೇಕಾಗಿ ಬರುತ್ತಾ, ಇಲ್ಲ ಅಡ್ಮಿಟ್ ಆಗಬೇಕಾಗುತ್ತಾ, ಇಲ್ಲ ಮೆಡಿಕೇಶನ್ ಪರ್ಮನೆಂಟು ಏನು ಔಷಧಿಗಳಲ್ಲೇ ಕ್ಯೂರ್ ಆಗುತ್ತಾ, ಅಥವಾ ಆಂಜಿಯೋಗ್ರಾಮ್ ಮಾಡಬೇಕಾಗುತ್ತಾ, ಆಂಜಿಯೋಗ್ರಾಮ್ ಮಾಡೋದರಲ್ಲಿ ಆಂಜಿಯೋಪ್ಲಾಸ್ಟಿ ಮಾಡಬೇಕಾಗುತ್ತೆ. ಇವೆಲ್ಲವನ್ನೂ ನಿರ್ಧಾರವನ್ನು ಮಾಡುವಂಥದ್ದು ಇದೀಗ ಜಯದೇವ ನಿರ್ದೇಶಕರಾದಂಥ ಡಾಕ್ಟರ್ ದಿನೇಶ್ ಅವರ ನೇತೃತ್ವದ ತಂಡ ಈಗ ಆಂಜಿಯೋಗ್ರಾಮ್ ಮಾಡುತ್ತೆ. ಆಂಜಿಯೋಗ್ರಾಮ್ ಮಾಡಿದ ಮೇಲೆ ಅವರಿಗೆ ಯಾವ ಥರದ ಚಿಕಿತ್ಸೆ ಬೇಕು, ಅವ್ರಿಗೆ ರಕ್ತನಾಳಗಳಲ್ಲಿ ಯಾವ ಮಟ್ಟದ ಬ್ಲಾಕೇಜಸ್ ಇದೆ, ಮಲ್ಟಿಪಲ್ ಬ್ಲಾಕೇಜಸ್ ಇದೆಯಾ, ಇಲ್ಲ ಸಿಂಗಲ್ ಬ್ಲಾಕೇಜಸ್ ಇದೆಯಾ ಅನ್ನುವಂಥದ್ದನ್ನು ಕೂಡ ಈಗ ನಿರ್ಧಾರಕ್ಕೆ ಬರ್ತಾರೆ. ಆ ಆಧಾರದ ಮೇಲೆ ಅವರನ್ನು ಇಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಾ ಅಥವಾ ಡಿಸ್ಚಾರ್ಜ್ ಮಾಡಬೇಕಾ, ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡಬೇಕು ಅನ್ನುವಂಥದ್ದು ಡಾಕ್ಟರ್ಗಳು ನಿರ್ಧಾರ ಮಾಡ್ತಾರೆ. ಆ ರಿಪೋರ್ಟ್ ಬಂದ ನಂತರದಲ್ಲೇ ನ್ಯಾಯಾಲಯ ಅಂದರೆ ನ್ಯಾಯಾಧೀಶರ ಮನೆಯಲ್ಲಿ ಹಾಜರು ಮಾಡುವಂಥದ್ದು. ಆ ನ್ಯಾಯಾಧೀಶರ ಮನೆಯಲ್ಲಿ ಎಲ್ಲ ರಿಪೋರ್ಟ್ನ ವರದಿ ಒಪ್ಪಿಸಿದ ಮೇಲೆ ಕಸ್ಟಡಿಗೆ ಕೊಡಬೇಕಾ ಕೊಡಬಾರ್ದಾ ಅನ್ನುವಂಥದ್ದು ಕೂಡ ಅವ್ರನ್ನ ರೆಸ್ಟಲ್ಲಿ ಇಡಬೇಕಾ, ಆ ನಂತರದಲ್ಲಿ ಅವ್ರಿಗೆ ಕಸ್ಟಡಿಗೆ ತಗೊಳ್ಬೋದಾ, ಈ ಎಲ್ಲ ನಿರ್ಧಾರಗಳು ಕೂಡ ಈಗ ಆಂಜಿಯೋಗ್ರಾಮ್ ಮಾಡಿದ ಮೇಲೆ ಡಾಕ್ಟರ್ಗಳು ಏನು ರಿಪೋರ್ಟ್ ಕೊಡ್ತಾರೆ ಆ ನಂತರದಲ್ಲೇ ಎಲ್ಲ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ರೋಶ್ನಿ, ಥ್ಯಾಂಕ್ ಯು ಶಿವು, ನಿಮ್ಮೆಲ್ಲ ಮಾಹಿತಿಗಾಗಿ.